ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಜಮೀರ್ ಅಹಮದ್ಗೆ ಸಂಕಷ್ಟ ಕಾದಿದೆ. ನಕಲಿ ಬಿಲ್ ಅನ್ನ ಸೃಷ್ಟಿಸಿ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಮಾಡಲಾಗಿದೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ 2384 ಕೋಟಿ ನಕಲಿ ಐಟಿಸಿ. ಸಚಿವ ಜಮೀರ್ಗೆ ಸೇರಿದಂತಹ ಟ್ರಾನ್ಸ್ಪೋರ್ಟ್ ವಾಹನವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಗೂಡ್ಸ್ ಇಲ್ಲದೆ ನಕಲಿ ಬಿಲ್ ಅನ್ನ ಸೃಷ್ಟಿಸಿದಂತಹ ಆರೋಪ ಈಗ ಕೇಳಿ ಬರ್ತಿರೋದು. ನಕಲಿ ಬಿಲ್ ಅನ್ನ ಸೃಷ್ಟಿಸಿ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಇಲ್ಲದೆ ಸಾಗಾಟ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ತಪಾಸಣೆಯ ಸಂದರ್ಭದಲ್ಲಿ ಮಹಾ ವಂಚನೆ ಮಠ ಬಯಲಾಗಿದೆ. ನ್ಯಾಷನಲ್ ಟ್ರಾವೆಲ್ಸ್ಗೆ ಸಮನ್ಸ್ ಅನ್ನ ಅಧಿಕಾರಿಗಳು ನೀಡಿದ್ದಾರೆ. ಗೂಡ್ಸ್ ಸಾಗಿಸಿರುವ ಬಗ್ಗೆ ಸ್ಪಷ್ಟನೆ ನೀಡಿ ಅಂತೇಳಿ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಅದಕ್ಕೂ ಟೈಮ್ ಅನ್ನು ಕೂಡ ನೀಡಲಾಗಿದೆ. 15 ದಿನಗಳ ಒಳಗಾಗಿ ಸೂಕ್ತ ಉತ್ತರವನ್ನ ನೀಡಬೇಕು. ಇವೇನಲ್ಲಿನ ಬಿಲ್ ನಮೂದಿಗಾಗಿ ತೆರಿಗೆಯಲ್ಲಿ ಒಂದಷ್ಟು ಏರುಪೇರಾಗಿರೋದು ಕೂಡ ಕಂಡು ಬಂದಿದೆ. ಇವೇನಲ್ಲಿ ನೋಂದಣಿಯಾಗಿರುವಂತಹ ಗೂಡ್ಸ್ ವಾಹನಗಳನ್ನ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ಈ ವೇಳೆ ಗೂಡ್ಸ್ ಇಲ್ಲದೆ ಕೇವಲ ಬಿಲ್ ಹೋಗಿರೋದು ಪತ್ತೆಯಾಗಿದೆ. 3 ತಿಂಗಳ ಅವಧಿಯಲ್ಲಿ ಸುಮಾರು 60 ರಿಂದ 70 ಗೂಡ್ಸ್ ವಾಹನದಲ್ಲಿ ಹೋಗಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಿಂದ ಹೊರ ರಾಜ್ಯಕ್ಕೆ ಗೂಡ್ಸ್ ಹೋಗಿರುವ ಬಗ್ಗೆ ನಕಲಿ ಏನ್ ಮಾಡಿದಾರಲ್ಲ ಆ ವಿಚಾರ ಗೊತ್ತಾಗಿದೆ. ವಾಹನಗಳ ನಂಬರ್ ಅನ್ನ ನೀಡಿ ಅದಕ್ಕೆ ಒಂದು ಫೇಕ್ ಬಿಲ್ ಅನ್ನ ಕ್ರಿಯೇಟ್ ಮಾಡಿ ಸಾಗಾಟ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಬಂಧಿತ ಆರೋಪಿಗಳಿಬ್ಬರ ಮೊಬೈಲ್ ಫೋನ್ ಜೊತೆಗೆ ಕಚೇರಿಯ ಲ್ಯಾಪ್ಟಾಪ್ ಅನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಅದನ್ನ ಪರಿಶೀಲನೆ ಮಾಡಿ ಈ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡೋದಕ್ಕೆ FSLಗೆ ಅದನ್ನ ರವಾನೆ ಮಾಡಲಾಗಿದೆ. ಸೊ ಅಲ್ಲಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 15 ದಿನಗಳ ಒಳಗಾಗಿ ಸೂಕ್ತ ಉತ್ತರವನ್ನು ನೀಡಬೇಕು ಅಂತೇಳಿ ಸಮನ್ಸ್ ಅನ್ನು ಕೂಡ ಅಧಿಕಾರಿಗಳು ಜಾರಿಗೊಳಿಸಿದ್ದಾರೆ. ಆ FSL ರಿಪೋರ್ಟ್ ಬಂದ ನಂತರದಲ್ಲಿ ಆಗಿದೆ ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಇನ್ನು ಸಂಬಂಧಪಟ್ಟವರಿಗೆ ವಿಚಾರಣೆಯ ಬಿಸಿ ಕೂಡ ತಟ್ಟುತ್ತೆ. ಇನ್ನು ಪ್ರಕರಣದ ಹಿನ್ನೆಲೆ ಈಗ 59 ವರ್ಷದ ಸಲೀಮುಲ್ಲಾ ಬೇಗ್ ಹಾಗೇನೆ ಹಸೇನ್ ಬೇಗ್ ಏನಿದ್ದಾನೆ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. 72 ನಕಲಿ ಸರಬರಾಜು ಸಂಸ್ಥೆಗಳಿಂದ ಸಂಶಯಾಸ್ಪದ ವಹಿವಾಟು ನಡೆದಿದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದರಲ್ಲಿ 2172 ಕೋಟಿ ವಹಿವಾಟಿನ ಮೂಲಕ 382 ಕೋಟಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಏನಿದು ಪ್ರಕರಣ, ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟ ಕಾದಿದೆಯಾ ಹೇಗೆ ಅಂತ? ಪ್ರಭು, ಖಂಡಿತವಾಗಿಯೂ ವಾಣಿಜ್ಯ ತೆರಿಗೆ ಇಲಾಖೆ ಅಥವಾ ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿಗಳು ಒಂದು ಬೃಹತ್ ಭೇಟಿಯನ್ನೇ ಆಡಿದ್ದಾರೆ ಅಂತ ಹೇಳ್ಬೇಕು. ಸುಮಾರು 2384 ಕೋಟಿ ರೂಪಾಯಿ ಅಕ್ರಮವಾಗಿ ವಂಚಿಸಿದ್ದಾರೆ. ಅದು ಕೂಡ ITC ಅಥವಾ ಇನ್ಪುಟ್ ಟ್ಯಾಕ್ಸ್ ರೇಟ್ ಅನ್ನ ನಕಲಿಯನ್ನ ಮಾಡಿಕೊಂಡು ಅಕ್ರಮವಾಗಿ ಹಣವನ್ನ ಮಾಡ್ಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲಿ ಅತಿ ಪ್ರಮುಖವಾಗಿ ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಅವರ ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ, ಈ ಒಂದು ಖಾಸಗಿ ಟ್ರಾನ್ಸ್ಪೋರ್ಟ್ ಕಂಪನಿ, ಈ ಒಂದು ಕಂಪನಿಗೂ ಕೂಡ ಏನು ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಒಂದು ಪ್ರಕರಣ ಯಾವ ರೀತಿ ನಾವು ನೋಡ್ಬೇಕು ಅಂತ ನೋಡ್ತಾ ಹೋದ್ರೆ, ಇದರಲ್ಲಿ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಅಂತ ಅಂದ್ರೆ ಅತಿ ಪ್ರಮುಖವಾಗಿ ಇದನ್ನ ಸ್ಟೀಲ್ ಅಥವಾ ಇನ್ನಿತರ ಡ್ರಿಲ್ಲಿಂಗ್ ಬಿಟ್ ಗಳನ್ನ ಉತ್ಪಾದನೆ ಮಾಡೋದಕ್ಕೆ ಈ ಒಂದು ಕಚ್ಚಾ ವಸ್ತುವನ್ನ ಬಳಸ್ತಾರೆ. ಇದೆಲ್ಲವನ್ನು ಕೂಡ ಆಮದನ್ನ ಮಾಡಿಕೊಂಡು ITC ಅಥವಾ ಏನು ಇನ್ಪುಟ್ ಟ್ಯಾಕ್ಸ್ ರೇಟ್ ಅಂತ ಏನ್ ಹೇಳ್ತೀವಿ, ಇದನ್ನ ಕ್ರಿಯೇಟ್ ಮಾಡಿಕೊಂಡು ಸಾಕಷ್ಟು ಟ್ಯಾಕ್ಸ್ ಅನ್ನ ಇವರು ಪಡ್ಕೊಂಡಿದ್ದಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅನ್ನ ಇವರು ಉಳಿಸ್ಕೊಂಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ. ಅಷ್ಟಕ್ಕೂ ITC ಅಂದ್ರೆ ಏನು ಅಂತ ನಾವು ತಿಳ್ಕೊತಾ ಹೋದ್ರೆ, ಏನು ಒಂದು ಪ್ರಾಡಕ್ಟ್ ಅನ್ನು ನಾವು ಎಲ್ಲಿಂದ ಪರ್ಚೇಸ್ ಮಾಡಿದಾಗ ಅದಕ್ಕೆ ಇಷ್ಟೇ GST ಅಂತ ಕಟ್ಟಬೇಕಾಗಿರುತ್ತೆ. ಆ ಒಂದು ಕಚ್ಚಾ ವಸ್ತುವಿನಿಂದ ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದಕ್ಕೆ ಮತ್ತೆ ನಾವು GST ಅನ್ನ ಪೇ ಮಾಡಬೇಕು. ಆದ್ರೆ ಮೊದಲನೇದಾಗಿ ITC ಅನ್ನ ನಾವು ಬಳಸ್ಕೊಂಡಿದ್ದೆ ಆದ್ರೆ ಈ ಎಗೈನ್ ನಾವೇನು GST ಅನ್ನ ಪೇ ಮಾಡ್ತೀವಿ ಅದನ್ನ ನಾವು ಉಳಿತಾಯವನ್ನ ಮಾಡಬಹುದು. ಹೀಗಾಗಿ ಈ ರೀತಿಯ ನಕಲಿ ಡಾಕ್ಯುಮೆಂಟ್ ಗಳನ್ನ ಬಳಸಿಕೊಂಡು ಯಾವುದೇ ರೀತಿಯ ಕಚ್ಚಾ ವಸ್ತುವಿನಿಂದ ಪ್ರಾಡಕ್ಟ್ ಅನ್ನ ಸಿದ್ಧಪಡಿಸದೆ ಇವರು ITC ಟ್ಯಾಕ್ಸ್ ಅನ್ನ ಇವರು ಪಡ್ಕೊಂಡಿದ್ದಾರೆ. ಹೀಗಾಗಿ ಇದಕ್ಕೆ ಸಾಥ್ ನೀಡಿರೋದು ನ್ಯಾಷನಲ್ ಟ್ರಾವೆಲ್ಸ್ ನ ಖಾಸಗಿ ಬಸ್ ಅಥವಾ ಖಾಸಗಿ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಈ ಒಂದು ದೂರು ದಾಖಲಾಗಿದೆ. ಹೀಗಾಗಿ ಈ ಒಂದು ದೂರಿನ ಅನ್ವಯದಲ್ಲಿ ಇಬ್ಬರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದು ಏನು ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಜಾಲದಲ್ಲಿ ನಿಜವಾಗಿಯೂ ಯಾರಾದ್ರೂ ಅಧಿಕಾರಿಗಳು ಅಥವಾ ಸಚಿವರು ಕುಮ್ಮಕ್ಕನ್ನ ಕೊಟ್ಟಿದ್ದಾರಾ ಅಂತ ಎಲ್ಲ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ 15 ದಿನಗಳ ಒಳಗಾಗಿ ಏನು ಉತ್ತರವನ್ನು ನೀಡಬೇಕು ನೋಟಿಸ್ಗೆ ಅಂತ ಹೇಳಿ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಇವರು ಯಾವ ರೀತಿ ಅವೆಲ್ಲವನ್ನು ಕೂಡ
ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಅಂತ ನಾವು ನೋಡ್ತಾ ಹೋದ್ರೆ ಇ-ವೇ ನಲ್ಲಿ ಅಂದ್ರೆ ಏನು ಟ್ರಾನ್ಸ್ಪೋರ್ಟ್ ಇಲಾಖೆ ಇದೆ ಭಾರತದ್ದು, ಅದರ ಪ್ರಕಾರ ಅಲ್ಲಿನ ಕೆಲವು ಅಧಿಕಾರಿಗಳನ್ನ ಇವರು ಗುರುತಿಸಿಕೊಂಡು ಅವರಿಗೆ ಯಾವ್ದಾದ್ರು ರೀತಿಯಲ್ಲಿ ಒಂದು ರೀತಿಯ ನಗದು ರೂಪದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಂದೇಹವನ್ನ ಮಾಡಿ ಟ್ರಾನ್ಸ್ಪೋರ್ಟ್ ಗಳನ್ನ ಅವರು ಮಾಡ್ತಾ ಇದ್ರು ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಹಗರಣದಲ್ಲಿ ಯಾವ ರಾಜಕಾರಣಿಗಳು ಅಥವಾ ಯಾವ ಅಧಿಕಾರಿಗಳು ಸರ್ಕಾರಿ ಅಥವಾ ಸರ್ಕಾರೇತರ ಅಧಿಕಾರಿಗಳು ಭಾಗಿಯಾದರೆ ಅನ್ನೋದು ಏನು ತನಿಖೆ ನಂತರವೇ ಬೆಳಕಿಗೆ ಬರಬೇಕಾಗಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಗಿರೀಶ್.